ಒಂದು ಕಡೆ ರಾಮಲಲ್ಲಾ ವಿಚಾರವಾಗಿ ಬಂಧನವಾಗಿರುವ ಶ್ರೀಕಾಂತ್ ಪೂಜಾರಿಯ ಬಿಡುಗಡೆಗಾಗಿ ಬಿಜೆಪಿ ಕರಸೇವಕನನ್ನು ಬಂಧಿಸಿ ಅಂತ ಅಭಿಯಾನ ನಡೆಸ್ತಾ ಇದ್ರೆ ಉರಿಯೋ ಬೆಂಕಿಗೆ ಇನ್ನಷ್ಟು ಪೆಟ್ರೋಲ್ ಸುರಿದು ಪೋಸ್ಟರ್ ಎಡಿಟ್ ಮಾಡಿರುವ ಕೈಪಡೆ ಬಿಜೆಪಿ ನಾಯಕರ ಕರಾಳ ಮುಖವನ್ನ ಎಡಿಟ್ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದೆ. ಕಾಂಗ್ರೆಸ್ ತಿರುಚಿರುವ ಎಡಿಟೆಡ್ ಪೋಸ್ಟರ್ಗಳು ಇಲ್ಲಿವೆ ನೋಡಿ. ರಾಮ ಜನ್ಮಭೂಮಿ ಪ್ರಕರಣದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಾಗಲೇ ಒಂದೆಡೆ ಶ್ರೀಕಾಂತ್ ಪೂಜಾರಿ ಬಂಧನವನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದ್ದು, ನಾನು ಕರಸೇವಕನನ್ನು ಬಂಧಿಸಿ ಎಂಬ ಅಭಿಯಾನವನ್ನು ನಡೆಸ್ತಾ ಇದೆ. ಆದರೆ ಕಾಂಗ್ರೆಸ್ ಮಾತ್ರ ಬಿಜೆಪಿ ನಾಯಕರ ಚಿತ್ರ ಇರುವ ಪೋಸ್ಟರ್ ಅನ್ನ ಶೇರ್ ಮಾಡಿ ವ್ಯಂಗ್ಯ ಮಾಡಿ ಉರಿಯುವ ಬೆಂಕಿಗೆ ಇನ್ನಷ್ಟು ತುಪ್ಪ ಸುರಿದಂತೆ ಆಗಿದೆ. ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪೋಸ್ಟರ್ ಹಿಡಿದು ಕೂತಿರುವ ಪೋಸ್ಟರ್ ಒಂದನ್ನ ಎಡಿಟ್ ಮಾಡಿರುವ ಕಾಂಗ್ರೆಸ್, ನಾನು ಆರ್ಟಿಜಿಎಸ್ ಮೂಲಕ ಲಂಚವನ್ನ ಪಡೆದಿದ್ದೇನೆ, 40,000 ಕೋಟಿಯ ಅಕ್ರಮದ ಪಾಲುದಾರನಾದ ನನ್ನನ್ನು ಬಂಧಿಸಿ ಅಂತ ಬರೆಯಲಾಗಿದೆ. ಅಷ್ಟೇ ಅಲ್ಲದೆ ಸಿಟಿ ರವಿ ಬಗ್ಗೆಯೂ ಎಡಿಟೆಡ್ ಪೋಸ್ಟರ್ ಹಂಚಿಕೊಂಡಿರುವ ಕಾಂಗ್ರೆಸ್, ನಾನು ಕಾರು ಚಲಾಯಿಸಿ ಇಬ್ಬರ ಹತ್ಯೆಯನ್ನ ಮಾಡಿದ್ದೇನೆ, ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಒಂದನ್ನ ಹಂಚಿಕೊಂಡಿದೆ. ಬರೀ ಇಷ್ಟಕ್ಕೆ ಕಾಂಗ್ರೆಸ್ ಪಕ್ಷದ ಟ್ವೀಟ್ ಸರಣಿ ಮುಗಿದಿಲ್ಲ. ಪರಶುರಾಮನ ವಿಚಾರದಲ್ಲಿ ಸಾಕಷ್ಟು ಸುದ್ದಿಯಾಗಿದ್ದ ಕಾರ್ಕಳದ ಎಂಎಲ್ಎ ಸುನೀಲ್ ಕುಮಾರ್ ಅವರ ವ್ಯಂಗ್ಯ ಚಿತ್ರವನ್ನು ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಪರಶುರಾಮನ ಮೂರ್ತಿಗೆ ಕಂಚಿನ ಬದಲು ಫೈಬರ್ ಹಾಕಿದ್ದಕ್ಕೆ ನಿಮ್ಮನ್ನ ಬಂಧಿಸಬೇಕೆ? ಸರ್ಕಾರದ ಸಿಮೆಂಟ್ ಕಳ್ಳತನ ಮಾಡಿದ್ದಕ್ಕಾಗಿ ನಿಮ್ಮನ್ನು ಬಂಧಿಸಬೇಕೆ? ರಾಮನ ಹೆಸರಲ್ಲಿ ರಾವಣನ ಕೆಲಸ ಮಾಡ್ತಾ ಇರುವ ನಿಮ್ಮನ್ನು ಬಂಧಿಸಬೇಕಲ್ಲವೇ ಅಂತ ಪ್ರಶ್ನೆಗಳ ಸುರಿಮಳೆ ಸುರಿಯುವುದರ ಮೂಲಕ ಸುನೀಲ್ ಕುಮಾರ್ ವಿರುದ್ಧ ಪೋಸ್ಟರ್ ಅನ್ನ ಹಂಚಿಕೊಂಡಿದೆ. ಫೈರಿಂಗ್ ಸ್ಟೇಟ್ಮೆಂಟ್ ಕೊಡುವ ಕೆಎಸ್ ಈಶ್ವರಪ್ಪ ಅವರನ್ನು ಕೂಡ ಕಾಂಗ್ರೆಸ್ ಕೈಬಿಟ್ಟಿಲ್ಲ ನೋಡಿ. ನಾನು 40% ಕಮಿಷನ್ ನುಂಗಿ ಸಂತೋಷ್ ಲಾಡ್ ಸಾವಿಗೆ ಕಾರಣನಾಗಿದ್ದೇನೆ, ನನ್ನನ್ನು ಬಂಧಿಸಿ ಅಂತ ಪೋಸ್ಟರ್ ಅನ್ನ ಶೇರ್ ಮಾಡಿದೆ. ಬರೀ ಅಷ್ಟೇ ಅಲ್ಲ, ನ್ಯಾಯಾಲಯದಲ್ಲಿ ಬಿಜೆಪಿಗರ ಅಕ್ರಮಗಳು ಅನಾಚಾರಗಳು ಸಾಬೀತಾದರೆ ನನ್ನನ್ನು ಬಂಧಿಸಿ ಎಂದು ಹೇಳುವುದು ಬೇಡ, ಬಂಧನ ಆಗೇ ಆಗುತ್ತದೆ ಅಂತ ಕಾಂಗ್ರೆಸ್ ಬರೆದುಕೊಂಡಿದೆ. ಸಿಂಹನಂತೆ ಗುಡುಗುವ ಪ್ರತಾಪ್ ಸಿಂಹನನ್ನು ಕಾಂಗ್ರೆಸ್ ಕೈಬಿಟ್ಟಿಲ್ಲ. ಇತ್ತೀಚೆಗೆ ಸಂಸತ್ ಅಧಿವೇಶನ ನಡೀತಾ ಇರುವಾಗ ಸ್ಮೋಕ್ ಬಾಂಬ್ ದಾಳಿ ನಡೆದಿತ್ತು. ಇದನ್ನೇ ಗುರಿಯಾಗಿಟ್ಟುಕೊಂಡು ವ್ಯಂಗ್ಯ ಮಾಡಿರುವ ಕಾಂಗ್ರೆಸ್, ನಾನು ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟು ಸಹಕರಿಸಿದ್ದೇನೆ, ನನ್ನನ್ನು ಬಂಧಿಸಿ ಎನ್ನುವ ಎಡಿಟೆಡ್ ಪೋಸ್ಟರ್ ಶೇರ್ ಮಾಡಿ ಪೋಸ್ಟರ್ ವಾರ್ ಅನ್ನ ಮತ್ತೆ ಶುರು ಮಾಡಿದೆ.